ಕೋಟೆ ಕನೆಕ್ಟ್ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಯಲ್ಲಿ ಇಷ್ಟು ದಿನ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದರು. ಇಂದಿನಿಂದ ಪುಷ್ಯ ನಕ್ಷತ್ರಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಸೊ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಮಹಾತ್ಮರು ಅಂದ್ರೆ ಶಿಸ್ತು, ಕರ್ಮ, ರಿಯಾಲಿಟಿ. ಗುರು ಪುನರ್ವಸು ನಕ್ಷತ್ರದಲ್ಲಿ ಇದ್ದಾಗ ನಮ್ಮಲ್ಲಿ ದೊಡ್ಡ ದೊಡ್ಡ ಆಲೋಚನೆಗಳು, ದೊಡ್ಡ ದೊಡ್ಡ ಪ್ಲಾನ್ಸ್ಗಳು ನಡೀತಾ ಇತ್ತು. ಈಗ ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಆ ಆಲೋಚನೆಗಳನ್ನ, ಆ ಒಂದು ಪ್ಲಾನ್ಗಳನ್ನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಕಾರ್ಯರೂಪಕ್ಕೆ ತರೋದಕ್ಕೆ ಈ ನಕ್ಷತ್ರ ಸಹಾಯ ಮಾಡುತ್ತೆ. ಶನಿ ಮಹಾತ್ಮರು ಅಂದ್ರೆ ಸ್ವಲ್ಪ ಸ್ಲೋನೆ, ಬಟ್ ಕೊಡೋದನ್ನ ತುಂಬಾ ಗಟ್ಟಿಯಾಗಿ ಕೊಡ್ತಾರೆ. ಗೊಂದಲಗಳಿರಲ್ಲ, ಒಂದು ಸ್ಟೆಬಿಲಿಟಿಯನ್ನ ತರ್ತಾರೆ. 4ನೇ ಮನೆ, ಒಂದು ಮನೆ ಕೊಂಡ್ಕೋಬೇಕು, ಭೂಮಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಈ ತರದ ವಿಚಾರಗಳಲ್ಲಿ ಆಲೋಚನೆಗಳಿತ್ತು, ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ರಿ. ಇಂದಿನಿಂದ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಪ್ಲಾನ್ಸ್ಗಳನ್ನ ಪ್ರಾಯೋಗಿಕವಾಗಿ ನಿಮಗೆ ಸಿಗೋ ರೀತಿ ನೀವು ಮಾಡ್ಕೊಳ್ತೀರಾ. ಓಕೆ, ಅದಕ್ಕೆ ಈ ನಕ್ಷತ್ರ ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ನಮ್ಮ ಶ್ರಮ ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದರೆ ಶನಿ ಮಹಾತ್ಮರು ಶಾರ್ಟ್ಕಟ್ ಇಷ್ಟಪಡಲ್ಲ. ನಾವು ಶ್ರಮ ಪಡಲೇಬೇಕು, ನಾವು ಅಂದುಕೊಂಡದ್ದನ್ನು ಸಾಧಿಸಲೇಬೇಕು. ಅದಕ್ಕೆ ಈ ನಕ್ಷತ್ರ ತುಂಬ ಸಪೋರ್ಟಿವ್ ಆಗಿದೆ. ಶನಿ ಮಹಾತ್ಮರು ಅಂದರೆ ಸ್ವಲ್ಪ ಸ್ಲೋನೆ, ಬಟ್ ಸ್ಥಿರತೆಯನ್ನು ಖಂಡಿತ ಕೊಡ್ತಾರೆ. ಸೊ ಹಾಗಾಗಿ ಈ ಪುಷ್ಯ ನಕ್ಷತ್ರ ತುಂಬ ಒಳ್ಳೆಯ ನಕ್ಷತ್ರ. ಅದರ ಸಂಕೇತವೇ ಹಸುವಿನ ಕೆಚ್ಚಲು. ಸೊ ಹಾಗಾಗಿ ಪೋಷಣೆ, ಸಮೃದ್ಧಿ ಇದೆಲ್ಲವನ್ನ ಸೂಚಿಸುವಂತಹ ಈ ನಕ್ಷತ್ರಕ್ಕೆ ಗುರು ಬಂದಿರೋದ್ರಿಂದ ಹಲವಾರು ವಿಚಾರಗಳಲ್ಲಿ 12 ರಾಶಿಯವರಿಗೂ ಸಾಕಷ್ಟು ಬದಲಾವಣೆಗಳಿವೆ. ಮೊದಲನೇದಾಗಿ ಮೇಷರಾಶಿಯವರಿಗೆ 4ನೇ ಮನೆ, ಇಲ್ಲಿ ಗುರು ಪುಷ್ಯ ನಕ್ಷತ್ರದಲ್ಲಿರೋದು. ಈ ಹಿಂದೆ ನೀವು ಒಂದು ವಾಹನ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಈ ಥರದ ಆಲೋಚನೆಗಳನ್ನು ತುಂಬ ಮಾಡ್ಕೊಂಡಿದ್ರಿ. ಅದಕ್ಕೆ ಸಾಕಷ್ಟು ಪ್ಲಾನ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ರಿ. ಈಗ ಅದೆಲ್ಲ ಕಾರ್ಯರೂಪಕ್ಕೆ ಬರೋದಕ್ಕೆ ನೀವೇ ಹೆಚ್ಚು ಶ್ರಮ ಆಗ್ತೀರಾ. ಪ್ರಾಯೋಗಿಕವಾಗಿ ಆ ವಿಚಾರಗಳತ್ತ ಗಮನ ಕೊಡ್ತೀರಾ. ಸೊ ಶನಿ ಬಂದು ಸ್ವಲ್ಪ ಸ್ಲೋ ಅನಿಸಿದರು, ನಿಮ್ಗೊಂದು ಸ್ಟೆಬಿಲಿಟಿ ಕೊಡ್ತಾರೆ. ಡೆಫಿನೆಟ್ಲಿ ಒಂದು ಮನೆ ಖರೀದಿ, ಒಂದು ವಾಹನ ಖರೀದಿ, ಒಂದು ಭೂಮಿ ಖರೀದಿ, ಈ ಥರದ ವಿಚಾರಗಳಲ್ಲಿ ಮೇಷರಾಶಿ ಮೇಷ ಲಗ್ನದವರು ಹೆಚ್ಚು ಕಾರ್ಯಪ್ರವೃತ್ತರಾಗ್ತಾರೆ. ನೋಡಿ, ಏನೂ ಮಾಡಲಿಲ್ಲ ಅಂದರೆ ಬಾಡಿಗೆ ಮನೇಲಿದ್ದರೆ ಈಗ ಈ ಮನೆ ಸಾಕು, ಇನ್ನೊಂದು ಮನೆಗೆ ಹೋಗೋಣ ಅಂತ ಆಲೋಚನೆ ಮಾಡಿ ಹೋಗ್ಬಿಡ್ತೀರಾ. ಸೊ ಈ ಥರದ್ದೆಲ್ಲ ಮೂಮೆಂಟ್ಸ್ ಇಲ್ಲಿಂದ ಹೆಚ್ಚು ಶುರುವಾಗುತ್ತೆ. ಇನ್ನು ಶನಿ ಮಹಾತ್ಮರು ನಿಮಗೆ ಕರ್ಮಸ್ಥಾನದ ಅಧಿಪತಿಯೂ ಹೌದು, ಲಾಭಸ್ಥಾನದ ಅಧಿಪತಿಯೂ ಹೌದು. ಹಾಗಾಗಿ ಅಲ್ಲಿಗೆ ಗುರುವಿನ ದೃಷ್ಟಿಯೂ ಕೂಡ ಬೀಳ್ತಾ ಇರೋದ್ರಿಂದ ಹೊಸದಾಗಿ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದೀರಾ, ನಿಮ್ಗೆ ಒಳ್ಳೆ ಕೆಲಸಗಳು ಸಿಗುತ್ತೆ. ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ನೀವು ಕೂಡ ಈ ಒಂದು ಕಾಲಘಟ್ಟದಲ್ಲಿ ಒಳ್ಳೆಯ ಜಾಬನ್ನು ಪಡೆದುಕೊಳ್ತೀರಾ. ಈ ಕೆಲಸಗಳಲ್ಲಿ ತುಂಬ ಗೊಂದಲಗಳಿತ್ತು, ಸ್ಟೆಬಿಲಿಟಿ ಇರಲಿಲ್ಲ, ಈಗ ಸ್ಟೆಬಿಲಿಟಿ ಸಿಗುತ್ತೆ, ಗೊಂದಲಗಳೆಲ್ಲ ಕ್ಲಿಯರ್ ಆಗುತ್ತೆ. ಅದು ಸರ್ಕಾರಿ ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಅಥವಾ 10ನೇ ಮನೆ ನಮ್ಮ ಕರ್ಮಸ್ಥಾನ, ನಾವು ಮಾಡುವಂತಹ ವ್ಯಾಪಾರಗಳು, ಓಕೆ, ಅದು ಸಣ್ಣದಿರಲಿ ದೊಡ್ಡ ಮಟ್ಟದಿರಲಿ, ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾರೆ. ಸೊ ಓವರ್ ಆಲ್ ಇದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸಮಯ, ಹಾಗೆ ನಿಮ್ಮ ನೆಟ್ವರ್ಕನ್ನು ಮತ್ತಷ್ಟು ಇಂಪ್ರೂವ್ ಮಾಡಿಕೊಳ್ಳುವಂತಹ ಸಮಯ. ಸೊ ಮೇಷರಾಶಿ ಮೇಷ ಲಗ್ನದವರಿಗೆ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ಈ ಹಿಂದೆ ಮಾಡಿಕೊಂಡಿದ್ದಂತಹ ಆಲೋಚನೆಗಳಿಗೆ, ಪ್ಲ್ಯಾನ್ಸ್ಗಳಿಗೆ ಈಗ ಪ್ರಾಯೋಗಿಕ ಟಚ್ ಕೊಟ್ಟು ಅದು ನಿಮಗೆ ಕೈಗೆ ಸಿಗುವಂತೆ ಮಾಡಿಕೊಡ್ತಾರೆ. ಸುಮ್ಮನೆ ಕೂತ್ಕೊಳ್ಳೋ ದಿನಗಳಲ್ಲ, ಹೆಚ್ಚು ಶ್ರಮ ಕೊಡಿ, ಶಿಸ್ತನ್ನು ಕಾಪಾಡ್ಕೊಳ್ಳಿ. ಡೆಫಿನೆಟ್ಲಿ ನೀವು ಅಂದ್ಕೊಂಡದ್ದನ್ನು ಖಂಡಿತ ಸಾಧಿಸ್ತೀರಾ. ಈ ಸಾಡೆ ಸಾತಿನ ನಡುವೆನೋ ಮುನ್ನುಗ್ಗಿ. ಈಗ ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದು. 3ನೇ ಮನೆ ಅಂದರೆ ಪರಾಕ್ರಮ, ಸ್ವಂತ ಪ್ರಯತ್ನ, ಕಿರಿಯ ಸಹೋದರ, ಒಂದು ಸಣ್ಣ ಟ್ರಾವೆಲ್, ಆನ್ಲೈನ್ ಮಾರ್ಕೆಟಿಂಗ್, ಸೇಲ್ಸ್, ನೆರೆಹೊರೆ, ನಿರ್ಧಾರ ತೆಗೆದುಕೊಳ್ಳೋದು, ನಮ್ಮ ಕೈ ಚಳಕ, ಇದೆಲ್ಲವನ್ನು ತಿಳಿಸುತ್ತೆ. ಸೊ ಯಾರ್ಯಾರು ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಕಮ್ಯುನಿಕೇಷನ್ಗೆ ಒಂದು ಒಳ್ಳೆಯ ವ್ಯಾಲ್ಯೂ ಸಿಗುವಂತಹ ಸಮಯ. ಮಾಧ್ಯಮದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ, ಅದು ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಸೊ ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ.
ನಿಮ್ಮ ಕಾರ್ಯಕ್ಷೇತ್ರ ವೃದ್ಧಿ ಆಗುತ್ತೆ. ಕನ್ಸಲ್ಟೆಂಟ್ಗಳಾಗಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಈ ಒಂದು ಕಾಲಘಟ್ಟ ಅದ್ಭುತವಾದ ಯಶಸ್ಸನ್ನು ತಂದುಕೊಡುತ್ತೆ. ಈ ಹಿಂದೆ ಇದ್ದಂತಹ ಗೊಂದಲಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಕೆಲಸಗಳಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಕಾಣೋಕ್ಕೆ ಶುರು ಮಾಡ್ತೀರಾ. ಈ ಕೆಲಸಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲ್ಸ್ಗಳು ಎದುರಾಗುತ್ತೆ. ಶ್ರಮ ಕೊಡಲಿಕ್ಕೆ ಈಗ ನೀವು ಏನು ಹಿಂದೇಟ್ ಹಾಕಲ್ಲ, ಶ್ರಮ ಕೊಡ್ತೀರಾ. ಪ್ರಾಯೋಗಿಕವಾಗಿ ನಿಮ್ಮನ್ನು ಹೆಚ್ಚು ಬಳಸ್ಕೊಳ್ತೀರಾ. ಈ ಒಂದು ಕ್ಷೇತ್ರಗಳಲ್ಲಿ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರೋರು ಅದ್ಭುತವಾಗಿ ಮಾತನಾಡಿ ಆ ಕ್ಷೇತ್ರವನ್ನು ವೃದ್ಧಿ ಮಾಡ್ಕೊಳ್ತಾರೆ, ಸೇಲ್ಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾರೆ. ನಿಮ್ಮ ಕಿರಿಯ ಸಹೋದರ ಮತ್ತು ನೆರೆಹೊರೆ ಇವರಿಂದ ನಿಮಗೆ ನೆರವು ಸಿಗುತ್ತೆ. ಅವರ ಮಾರ್ಗದರ್ಶನದಿಂದ ನಿಮ್ಮಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ. ಓವರಾಲ್ ನಿಮ್ಮ ಸೋಮಾರಿತನವನ್ನು ಬಿಟ್ಟು ಹೆಚ್ಚು ಶ್ರಮವನ್ನು ಕೊಡಲಿಕ್ಕೆ ಡೆಫಿನೆಟ್ಲಿ ಈಗ ನೀವೇ ಸಿದ್ಧತೆಯಾಗಿದ್ದೀರಾ. ಅದಕ್ಕೆ ಏನು ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಶನಿ ಇನ್ನೊಂದಷ್ಟು ಶಕ್ತಿಯನ್ನು ತುಂಬಿ ಶಿಸ್ತನ್ನು ತುಂಬಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಡೆಫಿನೆಟ್ಲಿ ವೃದ್ಧಿ ಮಾಡ್ತಾರೆ. ಸೊ ಅದೇ ರೀತಿ ಈ ಗುರುವಿನ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳುತ್ತೆ. ಅದು ನಿಮಗೆ 7ನೇ ಮನೆ, ಅದು ವ್ಯಾಪಾರ ಸ್ಥಾನ. ಸೊ ಹಾಗಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಡೆಫಿನೆಟ್ಲಿ ಇದು ಒಳ್ಳೆಯ ಸಮಯ. ಪಾಲುದಾರಿಕೆಯಲ್ಲಿ ಹೊಸ ಪಾರ್ಟ್ನರ್ ಸಿಗೋದಕ್ಕೆ, ಹೊಸ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಇದು ಡೆಫಿನೆಟ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿ 7ನೇ ಮನೆ ಕಳತ್ರ ಸ್ಥಾನ. ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತೀರಾ. ಇನ್ನು ನಿಮ್ಮ ಭಾಗ್ಯಸ್ಥಾನಕ್ಕೂ ದೃಷ್ಟಿ ಕೊಡ್ತಾ ಇರೋದ್ರಿಂದ ದೂರದ ಪ್ರಯಾಣಗಳು ಎದುರಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀರಾ. ಸರ್ಕಾರಿ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಯೋಗ, ಅವರು ಅಂದುಕೊಂಡಂತಹ ಜಾಗಕ್ಕೆ. ಈ ಥರದ್ದೆಲ್ಲ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಖಂಡಿತ ಒಳ್ಳೆಯ ಫಲಗಳು ಸಿಗುತ್ತೆ. ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ತೀರಾ. ಹಳೆ ಬಾಕಿ ಇದ್ದ ಒಂದಷ್ಟು ಪ್ರಾಜೆಕ್ಟ್ಗಳು ನಿಮಗೆ ಸಿಗೋದು, ಹಣ ವಸೂಲಿ ಆಗೋದು, ಇದೆಲ್ಲವೂ ಕೂಡ ಈ ಒಂದು ಕಾಲಘಟ್ಟದಲ್ಲಿ ಖಂಡಿತ ಆಗುತ್ತೆ. ಎಸ್, ಈಗ ಮಿಥುನ ರಾಶಿ ನಿಮಗೆ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ. ಇಲ್ಲಿ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿರೋದು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಡ್ತಾರೆ. ಇಷ್ಟು ದಿನ ಹಣ ಬರ್ತಾ ಇತ್ತು, ಹಾಗೆ ಖರ್ಚು ಕೂಡ ಆಗ್ತಾ ಇತ್ತು. ಈ ಮನಿ ಮ್ಯಾನೇಜ್ಮೆಂಟ್ ನಿಮಗೆ ಸ್ವಲ್ಪ ಗೊಂದಲ ತರ್ತಾ ಇತ್ತು. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಏನು ಮಾಡೋಣ, ಈ ಥರದ ಗೊಂದಲಗಳು ಖಂಡಿತ ಇತ್ತು. ಈಗ ಪುಷ್ಯ ನಕ್ಷತ್ರಕ್ಕೆ ಗುರು ಎಂಟ್ರಿ ಆಗಿರೋದ್ರಿಂದ ನಿಮ್ಮಲ್ಲಿ ಒಂದು ಒಳ್ಳೆಯ ತೀರ್ಮಾನ ಸಿಗುತ್ತೆ. ಮನಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತೀರಾ. ಅಂದರೆ ಸರಿಯಾದ ವಿಚಾರಗಳ ಕಡೆ ನಿಮ್ಮ ಹೂಡಿಕೆಗಳು ಇಲ್ಲಿಂದ ಶುರುವಾಗುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ, ಮನ್ನಣೆ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಸೊ ಈ ಥರದ್ದೆಲ್ಲ ವಿಚಾರಗಳು 2ನೇ ಮನೆಯಿಂದ ಡೆಫಿನೆಟ್ಲಿ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದು ನಿಮಗೊಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾರೆ. ಸೊ ಅದೇ ರೀತಿ ಗುರು ನಿಮ್ಮ 6ನೇ ಮನೆಗೆ ಏನು ದೃಷ್ಟಿಯನ್ನು ಕೊಡ್ತಾರೆ. ಇಲ್ಲಿ ನಿಮ್ಮ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಒಂದು ಪರವಾಗಿ ತೀರ್ಪು ಸಿಗಲಿಕ್ಕೆ, ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗಲಿಕ್ಕೆ ಇದೆಲ್ಲವೂ ತುಂಬ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ಈ ಒಂದು ದೃಷ್ಟಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ನಿಮ್ಮ ಅಷ್ಟಮ ಸ್ಥಾನಕ್ಕೂ ಕೂಡ ಏನು ಗುರುವಿನ ದೃಷ್ಟಿ ಬೀಳುತ್ತೆ. ಒಂದು ಅನಿರೀಕ್ಷಿತ ಮೂಲಗಳಿಂದ ಹಣ ನಿಮಗೆ ಸಿಗೋದಕ್ಕೆ ಈ ಒಂದು ದೃಷ್ಟಿಯೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ನಿಮ್ಮ 9ನೇ ಮನೆಯೂ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ಈ ದೂರದ ಸ್ಥಳಗಳಿಗೆ ಪ್ರಯಾಣ ಬೆಳೆಸೋದು ಅಥವಾ ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ದೂರದ ಸ್ಥಳಗಳಿಗೆ ಹೋಗೋದು, ವಿದೇಶಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿಯೋದು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು, ಇದೆಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲೆ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ಶಿಸ್ತಿನಿಂದ ಕಷ್ಟಪಟ್ಟು ನಿಭಾಯಿಸ್ತೀರಾ. ಈ 2ನೇ ಮನೆ ಇನ್ನೂ ಇಂಪ್ರೂವ್ ಆಗುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ವ್ಯಯಗಳು ಕಡಿಮೆ ಆಗುತ್ತೆ, ಜವಾಬ್ದಾರಿತ ಹೂಡಿಕೆಗಳು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲದರಿಂದ ನಿಮಗೆ 2ನೇ ಮನೆ, 6ನೇ ಮನೆ, ಮುಖ್ಯವಾಗಿ ಭಾಗ್ಯಸ್ಥಾನ ಇದು ಕೂಡ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಈ ಎಲ್ಲ ವಿಚಾರಗಳಲ್ಲೂ ಒಂದು ಸ್ಟೆಬಿಲಿಟಿ ಖಂಡಿತ ಸಿಗುತ್ತೆ. ಒಟ್ಟಾರೆ ಮಾತು ಮತ್ತು ಜ್ಞಾನಕ್ಕೆ ಹೆಚ್ಚು ಗೌರವ, ಮನ್ನಣೆ ಖಂಡಿತ ಸಿಗುತ್ತೆ. ಮಿಥುನ ಲಗ್ನ ಮಿಥುನ ರಾಶಿಯವರು ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಈಗ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ನಿಮ್ಮ ಲಗ್ನದಲ್ಲಿಯೇ ಗುರು ಪುಷ್ಯ ನಕ್ಷತ್ರದಲ್ಲಿರೋದು. ಇಷ್ಟು ದಿನ ನಿಮ್ಗೊಂದು ಗೊಂದಲ ಇತ್ತು.
ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ನಾನು ಎತ್ತ ಸಾಗ್ತಾ ಇದ್ದೀನಿ, ಈ ರೀತಿ ನಿಮ್ಮ ಮನಸ್ಸು ತುಂಬ ಗೊಂದಲದಲ್ಲಿತ್ತು. ಈಗ ಅದಕ್ಕೆಲ್ಲ ಫುಲ್ ಸ್ಟಾಪ್. ನಿಮಗೊಂದು ಏನು ಸ್ಟೆಬಿಲಿಟಿ ಸಿಗುತ್ತೆ ನಿಮ್ಮ ವಿಚಾರಗಳಿಗೆ. ಎಸ್, ನಾನು ಇದನ್ನೇ ಮಾಡಬೇಕು, ಈ ಆ್ಯಂಗಲಲ್ಲಿ ಹೋಗಬೇಕು, ಇಲ್ಲಿ ಹೆಚ್ಚು ಶ್ರಮ ಹಾಕಬೇಕು, ಡೆಫಿನೆಟ್ಲಿ ಇದು ಒಳ್ಳೆಯದಾಗತ್ತೆ. ಈ ಥರ ನಿಮ್ಮ ಆಲೋಚನೆಗಳೆಲ್ಲ ಪಾಸಿಟಿವ್ ಆಗುವಂತಹ ಸಮಯ. ಸರಿಯಾಗಿ ಪ್ಲ್ಯಾನ್ ಮಾಡ್ಕೊಳ್ತೀರಾ, ನಿಮ್ಮ ನಡತೆಯಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ಸಮಾಜದಲ್ಲಿ ಕೀರ್ತಿ, ಗೌರವ ಎಲ್ಲವೂ ಪ್ರಾಪ್ತಿಯಾಗುವಂತಹ ಸಮಯ. ಸೊ ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನೆಗೆಟಿವ್ ಆಲೋಚನೆಗಳನ್ನೆಲ್ಲ ದೂರ ಇಡಿ. ಈಗ ನೀವೇನೇನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ತಲೆಗೆ ಏನೇನು ಆಲೋಚನೆಗಳು ಬರ್ತಾ ಇದೆ, ಅದೆಲ್ಲವೂ ಸರಿಯಾದ ದಿಕ್ಕಿನತ್ತ ಸಾಗುತ್ತೆ ಈ ಒಂದು ಗುರು ಈ ನಕ್ಷತ್ರಕ್ಕೆ ಬಂದಿರೋದ್ರಿಂದ. ಸೊ ಅದೇ ರೀತಿ ನಿಮ್ಮ 5ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಸಂತಾನದಲ್ಲಿ ಇದ್ದಂತಹ ಎಲ್ಲ ಅಡೆತಡೆಗಳು ನಿವಾರಣೆ ಆಗಿ ಶುಭ ಸುದ್ದಿಗಳನ್ನು ಅಲ್ಲಿ ಕಾಣ್ತೀರಾ. ಎಜುಕೇಷನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳಿತ್ತು, ಗೊಂದಲಗಳಿತ್ತು, ಅಲ್ಲಿ ಸ್ಟೆಬಿಲಿಟಿ ಸಿಗುತ್ತೆ. ನಿಮ್ಮ ಕ್ರಿಯೇಟಿವ್ ಐಡಿಯಾಗಳು ಈಗ ನಿಮ್ಮ ಕ್ಷೇತ್ರಗಳಲ್ಲಿ ವರ್ಕೌಟ್ ಆಗುತ್ತೆ. ಅದರಿಂದನೂ ಗೌರವ ಸಿಗುತ್ತೆ, ಮನ್ನಣೆ ಸಿಗುತ್ತೆ. ಈ ರೀತಿ 5ನೇ ಮನೆ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಬಟ್ ಇದು ಹೂಡಿಕೆಯ ಸ್ಥಾನ ಆಗಿರೋದ್ರಿಂದ ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಇಲ್ಲ. ಗುರು ಕೂಡ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಡೋದಿಲ್ಲ. ಶಾರ್ಟ್ಕಟ್ನ ಬಿಡಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಡೆಫಿನೆಟ್ಲಿ ಅದು ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಅದೇ ರೀತಿ ನಿಮ್ಮ 7ನೇ ಮನೆ ಕಳತ್ರ ಸ್ಥಾನ, ಪಾಲುದಾರಿಕೆಯ ಸ್ಥಾನ, ವ್ಯಾಪಾರ ಸ್ಥಾನ. ಸೊ ಇಲ್ಲಿಗೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದು ನಿಮ್ಮ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡ್ತಾರೆ. ನಿಮ್ಮ ಸಂಬಂಧ ಇನ್ನೊಂದಷ್ಟು ಗಟ್ಟಿಯಾಗುತ್ತೆ. ವ್ಯಾಪಾರಗಳಲ್ಲಿ ಹೊಸ ಒಪ್ಪಂದಗಳನ್ನು ಮಾಡ್ಕೊಳ್ತೀರಾ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿದ್ದಂತಹ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀರಾ ಈಗ. ಸೊ ಇದೆಲ್ಲ 7ನೇ ಮನೆಗೆ ಸಂಬಂಧಪಟ್ಟಂತೆ ನಡೆಯುತ್ತೆ. ಮದುವೆ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಹೊಸ ಹೊಸ ಪ್ರೊಫೈಲ್ಗಳನ್ನು ಹುಡುಕ್ತೀರಾ, ಮಾತುಕತೆ ಮಾಡ್ತೀರಾ. ಇದೆಲ್ಲ ಜೋರಾಗಿ ಆಗುತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನಕ್ಕೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡೋದು, ಧಾರ್ಮಿಕ ಗುರುಗಳನ್ನು ಭೇಟಿ ಮಾಡೋದು, ಈ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸದ ನಿಮಿತ್ತ ಓಡಾಟಗಳು, ದೂರದ ಪ್ರಯಾಣ, ಟ್ರಾನ್ಸ್ಫರ್, ಈ ಥರದ ವಿಚಾರಗಳು ಎದುರಾಗುತ್ತೆ. ಸೊ ನಿಮಗೆ ಭಾಗ್ಯ ಕ್ರಿಯೇಟ್ ಆಗಬೇಕು ಅಂದರೆ ನೀವು ಕೆಲಸದ ನಿಮಿತ್ತ ಓಡಾಡಬೇಕು, ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡಬೇಕು, ಗುರು ಹಿರಿಯರನ್ನು ಭೇಟಿ ಮಾಡಿ ಮಾರ್ಗದರ್ಶನ ತೆಗೆದುಕೊಳ್ಬೇಕು. ಈ ಸಂದರ್ಭದಲ್ಲಿ ಮಾಡಿ. ಇದೆಲ್ಲ ಮಾಡೋದ್ರಿಂದ ನಿಮ್ಮ ಅದೃಷ್ಟವು ತುಂಬ ಚೆನ್ನಾಗಿ ಕೈ ಹಿಡಿತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ಈಗ ಸಿಂಹರಾಶಿ, ಸಿಂಹ ಲಗ್ನದವರೆಗೆ ನಿಮ್ಮ 12ನೇ ಮನೆಯಲ್ಲಿ ಗುರು ಪುಷ್ಯ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದು. 12ನೇ ಮನೆ ಅಂದರೆ ಅದು ವ್ಯಯ, ದೂರದ ಸ್ಥಳ, ವಿದೇಶ, ಹೂಡಿಕೆ, ಈ ಕೋರ್ಟ್ ಕೇಸ್ ವಿಚಾರಗಳು, ಆಸ್ಪತ್ರೆಯ ಖರ್ಚುಗಳು, ಇದೆಲ್ಲವನ್ನು ತಿಳಿಸುತ್ತೆ. 12ನೇ ಮನೆಯಲ್ಲಿ ಗುರು ಇದ್ದಾರೆ ಅಂದರೆ ನಮ್ಮ ಕಂಪ್ಲೀಟ್ ಖರ್ಚು ವೆಚ್ಚಗಳನ್ನು ಗುರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಒಂದಷ್ಟು ಶುಭ ವ್ಯಯಗಳು ಖಂಡಿತ ಆಗಬೇಕು. ಈಗ ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ನಿಮ್ಮಲ್ಲಿ ಶುಭ ವ್ಯಯಗಳು ಖಂಡಿತ ಆಗುತ್ತೆ. ಮನೆ ಖರೀದಿ, ವೆಹಿಕಲ್ ಖರೀದಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರ ಶುಭ ವ್ಯಯಗಳನ್ನು ಖಂಡಿತ ನೀವು ತೋರಿಸ್ಕೊಳ್ಳಲೇಬೇಕು. ಇಲ್ಲ ಅಂದರೆ ಬೇಡದ ಖರ್ಚುಗಳು ತಾನಾಗೇ ಎದುರಾಗುತ್ತೆ. ಆಸ್ಪತ್ರೆಯ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ದೂರದ ಸ್ಥಳಗಳಲ್ಲಿ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ವಿದೇಶಿ ಕಂಪನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಬಿಸ್ನೆಸ್ಗೆ ವಿದೇಶಿ ಕಂಪನಿಗಳಿಗೆ ಯಾರ್ಯಾರು ಲಿಂಕ್ ಆಗಿದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಮತ್ತಷ್ಟು ಶುಭಗಳಿಗೆ ಆರಂಭ. ಅದೇ ರೀತಿ ಈ ಕೋರ್ಟ್ ಕೇಸ್, ಈ ವಿಚಾರಗಳಲ್ಲಿ ಇದ್ದಂತಹ ಗೊಂದಲಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಪರವಾಗಿ ತೀರ್ಪು ಸಿಗುವ ರೀತಿ ಆಗುತ್ತೆ ಈ ಒಂದು ನಕ್ಷತ್ರದ ಬದಲಾವಣೆಯಿಂದ. ಒಟ್ಟಾರೆ ಆಸ್ಪತ್ರೆಯ ಖರ್ಚುಗಳು ಕಡಿಮೆ ಆಗುತ್ತೆ. ನಿಮ್ಮಲ್ಲಿದ್ದಂತಹ ಹಲವಾರು ಗೊಂದಲಗಳೆಲ್ಲ ಕ್ಲಿಯರ್ ಆಗಿ ನಿಮ್ಮ ಮನಸ್ಸಿನಲ್ಲೂ ಒಂದಷ್ಟು ಸ್ಟೆಬಿಲಿಟಿ ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳುತ್ತೆ. ನಾನು ಆಲ್ರೆಡಿ ಹೇಳಿದೆ ಶುಭ ವ್ಯಯ ಆಗಲೇಬೇಕು ಅಂತ. 4ನೇ ಮನೆ ನಿಮ್ಮ ಮನೆಯ ಇಂಟೀರಿಯರ್ ಒಂದಷ್ಟು ಖರ್ಚು ಮಾಡ್ತೀರಾ. ಅದಕ್ಕೋಸ್ಕರ ಕಾರನ್ನು ಅಪ್ಗ್ರೇಡ್ ಮಾಡ್ಬೋದು, ಹೊಸ ಕಾರ್ ತೊಗೊಳ್ಬೋದು, ಹೊಸ ಫ್ಲ್ಯಾಟ್ ತೊಗೊಳ್ಬೋದು. ತಾಯಿಯ ಆರೋಗ್ಯದಲ್ಲಿ ಒಂದು ಚೇತರಿಕೆ, ಮಕ್ಕಳಿಗೆ ವಿದ್ಯಾಸ್ಥಾನ. ಸೊ ಹಾಗಾಗಿ ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ. ಅಧಿಕಾರಿಗಳಿಗೆ ಅದು ಕುರ್ಚಿ. ಸೊ ನಿಮ್ಮ ಕುರ್ಚಿ ಮತ್ತಷ್ಟು ಬಲಗೊಳ್ಳುತ್ತೆ. ಈ ರೀತಿ 4ನೇ ಮನೆಯ ದೃಷ್ಟಿಯು ಕೂಡ ನಿಮ್ಮನ್ನು ಅದ್ಭುತವಾಗಿ ಕಾಪಾಡುತ್ತೆ. ಇನ್ನು ಅದೇ ರೀತಿ 6ನೇ ಮನೆಗೂ ಕೂಡ ದೃಷ್ಟಿ ಕೊಡ್ತಾ ಇರೋದ್ರಿಂದ
ನಾನು ಆಲ್ರೆಡಿ ಹೇಳಿದೆ ನಿಮಗೆ ಕೋರ್ಟ್ ವಿಚಾರಗಳಲ್ಲಿ ಲಾಭ ಅಂತ. 6ನೇ ಮನೆ ಅದು ಶತ್ರುಗಳ ದಮನ. ನಿಮ್ಮ ಹಿಂದೆ ಏನು ಶತ್ರುಗಳ ಆಟ ನಡೀತಾ ಇತ್ತು ಅದೆಲ್ಲ ಈಗ ನಡೆಯೋದಿಲ್ಲ. ನೀವು ಖಂಡಿತ ಶತ್ರುಗಳನ್ನು ಗೆಲ್ತೀರಾ. ಆರೋಗ್ಯ ವೃದ್ಧಿ ಆಗುತ್ತೆ. ಹಳೆಯ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ಈಗ ಮನ್ಸು ಮಾಡ್ತೀರಾ. ಸೊ ಇದೆಲ್ಲ ತುಂಬ ಚೆನ್ನಾಗಿ ನಡೀತದೆ. ಇನ್ನು ಅಷ್ಟಮ ಸ್ಥಾನಕ್ಕೂ ಗುರುವಿನ ದೃಷ್ಟಿ ಇರೋದ್ರಿಂದ ಈ ಜ್ಯೋತಿಷ್ಯ ಕ್ಷೇತ್ರ ಅಥವಾ ರಿಸರ್ಚ್ ಓರಿಯೆಂಟೆಡ್ ಜಾಬ್ ಮಾಡ್ತಾ ಇರೋರು, ಸ್ಟಡಿ ಮಾಡ್ತಾ ಇರೋರು, ಸೈಂಟಿಸ್ಟ್ಗಳು, ಓಕೆ, ಈ ಥರದ ಕ್ಷೇತ್ರಗಳಿಗೆಲ್ಲ ಈ ಒಂದು ದೃಷ್ಟಿ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಅದೇ ರೀತಿ ಹಠಾತ್ ಒಂದಷ್ಟು ಧನಲಾಭ ಆಗುವಂತಹ ಚಾನ್ಸಸ್ ಕೂಡ ಖಂಡಿತ ಇರುತ್ತೆ. ಸಿಂಹ ರಾಶಿ, ಸಿಂಹ ಲಗ್ನದವರಿಗೆ ಇದೆಲ್ಲ ಬದಲಾವಣೆಗಳು ಖಂಡಿತ ಈ ನಕ್ಷತ್ರ ಬದಲಾವಣೆಗಳಿಂದ ನಿಮಗೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಕನ್ಯಾ ರಾಶಿ, ಕನ್ಯಾ ಲಗ್ನ, ನಿಮಗೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ಸ್ಥಾನ, ನೆಟ್ವರ್ಕ್ ಇಂಪ್ರೂವ್ ಮಾಡಿಕೊಳ್ಳುವಂತಹ ಸ್ಥಾನ, ಲಾಭ ಸ್ಥಾನದಲ್ಲಿ ಗುರು ಪುಷ್ಯ ನಕ್ಷತ್ರದಲ್ಲಿರೋದು ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಡುತ್ತೆ. ಇಷ್ಟು ದಿನ ನೀವು ಹಾಕಿದಂತಹ ಎಫರ್ಟ್ಗಳಿಗೆ ಈಗ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಗಳಿಸ್ಬೇಕು, ಹಣಗಳು ಸಿಗಬೇಕು, ಆ ರೀತಿಯ ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ನೆಟ್ವರ್ಕ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸ್ನೇಹ ವಲಯದಲ್ಲಿ ತುಂಬ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಹಿರಿಯ ಸಹೋದರ ನಿಮಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ನಿಮ್ಮ ಕೆಲವೊಂದಷ್ಟು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಇದೆಲ್ಲ ಈ ಒಂದು ನಕ್ಷತ್ರ ಬದಲಾವಣೆಯಿಂದ ಖಂಡಿತ ನಿಮಗೆ ಆಗುತ್ತೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿಂದ ಜನ್ರೇಟ್ ಆಗುತ್ತೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ 3ನೇ ಮನೆಗೆ ಬೀಳುತ್ತೆ. 3ನೇ ಮನೆ ಅಂದರೆ ಅದು ಪರಾಕ್ರಮ ಸ್ಥಾನ, ಕಮ್ಯುನಿಕೇಷನ್, ಮೀಡಿಯಾ, ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ಸೊ ಹಾಗಾಗಿ ಕಂಟೆಂಟ್ ಕ್ರಿಯೇಷನ್, ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಈ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚು ಲಾಭಗಳನ್ನು ಗಳಿಸ್ತೀರಾ. ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕನ್ಸಲ್ಟೆಂಟ್ಗಳಾಗಿ ಯಾರು ಕೆಲಸ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಿರಿಯ ಸಹೋದರ, ನೆರೆಹೊರೆ ಇವರ ನೆರವು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ತುಂಬ ಚೆನ್ನಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಒಂದಷ್ಟು ಕೆಲಸದ ನಿಮಿತ್ತ ಓಡಾಟ, ಶ್ರಮ ಎಲ್ಲವನ್ನ ಚೆನ್ನಾಗೇ ಕೊಡ್ತೀರಾ. ಎಲ್ಲದಕ್ಕೂ ಪ್ರತಿಫಲ ಸಿಗುವಂತಹ ಸಮಯ ಚೆನ್ನಾಗಿ ಬಳಸ್ಕೊಳ್ಳಿ. ಓಕೆ, ಅದೇ ರೀತಿ ನಿಮ್ಮ 5ನೇ ಮನೆಗೂ ಕೂಡ ದೃಷ್ಟಿ ಕೊಡ್ತಾರೆ. ಸೊ 5ನೇ ಮನೆ ಅಧಿಪತಿ ಶನಿ ಮಹಾತ್ಮರೇ. ಸೊ ನಿಮ್ಮ ತಲೆಯಲ್ಲಿ ಬರುವಂತಹ ಕ್ರಿಯೇಟಿವ್ ಐಡಿಯಾಗಳಿಗೆ ಮಾರ್ಕೆಟಲ್ಲಿ ಹೆಚ್ಚು ಬೆಲೆ ಸಿಗುತ್ತೆ. ಅದು ನಿಮ್ಮ ಕ್ಷೇತ್ರಕ್ಕೆ ಅಳವಡಿಸ್ಕೊಳ್ಳಿ. ಸೊ ಕೆಲಸ ಮಾಡೋರಿಗೆ ಕೆಲಸದಲ್ಲಿ ಗೌರವ, ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭ, ಈ ಥರದ್ದೆಲ್ಲವೂ ಆಗುತ್ತೆ. ಹೂಡಿಕೆಯ ವಿಚಾರದಲ್ಲಿ ತುಂಬ ಜವಾಬ್ದಾರಿಯನ್ನು ತೋರಿಸ್ತೀರಾ. ಸೊ ಪ್ರತಿ ಹೂಡಿಕೆಗಳು ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇದ್ದಂತಹ ಗೊಂದಲಗಳೆಲ್ಲ ನಿವಾರಣೆ ಆಗುತ್ತೆ. ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಿತ್ತು, ಅದು ಕೂಡ ನಿವಾರಣೆ ಆಗುತ್ತೆ. ಸಂತಾನದ ವಿಚಾರಗಳಲ್ಲೂ ಒಂದಷ್ಟು ಗೊಂದಲ ಇತ್ತು, ಅದು ಕೂಡ ನಿವಾರಣೆ ಆಗುತ್ತೆ. ಸೊ ಓವರಾಲ್ 5ನೇ ಮನೆಯ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಅದೇ ರೀತಿ ನಿಮ್ಮ 7ನೇ ಮನೆಗೂ ಕೂಡ ದೃಷ್ಟಿ ಕೊಡ್ತಾರೆ. ಸೊ ಈ ಹಿಂದೆ ಇತ್ತಲ್ಲ ಹಳೆಯ ವಿಚಾರಗಳಿಗೆ ಗಲಾಟೆ ಮಾಡ್ಕೊಳ್ಳೋದು, ಪರಸ್ಪರ ದೂರ ಇರೋದು, ಒಂದೇ ಮನೆಯಲ್ಲಿದ್ದರೂ ಮಾನಸಿಕ ಅಂತರವನ್ನು ಇಟ್ಕೊಂಡಿರೋದು, ಇದೆಲ್ಲವೂ ದೂರ ಆಗುತ್ತೆ. ಮತ್ತಷ್ಟು ನಿಮ್ಮ ಸಂಬಂಧ ಗಟ್ಟಿಯಾಗೋದಕ್ಕೆ ಈ ನಕ್ಷತ್ರದ ಬದಲಾವಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೊಸ ಹೊಸ ಒಪ್ಪಂದಗಳಿಗೆ ಮುಂದಾಗ್ತೀರಾ. ಹೊಸ ಪಾರ್ಟ್ನರ್ ಸಿಗ್ತಾರೆ. ನಿಮ್ಮ ವ್ಯಾಪಾರದಲ್ಲಿ ಗಿರಾಕಿಗಳು ಹೆಚ್ಚಾಗ್ತಾರೆ. ಕ್ಲೈಂಟ್ಸ್ಗಳು ನೀವು ಮೀಟ್ ಮಾಡ್ತೀರಾ. ಅವರ ಜೊತೆ ಮಾತುಕತೆ ತುಂಬ ಚೆನ್ನಾಗಾಗುತ್ತೆ. ಒಂದು ರೀತಿ ಜನಸಂಪರ್ಕವನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಸಮಯ ನಿಮ್ಮ ಸ್ವಂತ ಪ್ರಯತ್ನದಿಂದ. ಖಂಡಿತ ಅದೆಲ್ಲವೂ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿ, ಕನ್ಯಾ ಲಗ್ನದವರು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ನಿಮ್ಮ ಕಾರ್ಯಕ್ಷೇತ್ರಗಳನ್ನು ವೃದ್ಧಿ ಮಾಡ್ಕೊಳ್ಳಿ.